ಫೈನ್. ಈಗ ಈ ಆರೋಪದ ಬಗ್ಗೆ ಏನು ಒಂದು ಸ್ಪಷ್ಟನೆ ಕೊಡ್ತೀರಾ ಸರ್ ನೀವು? ಯಾಕೆ ಹೀಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಏನಾದರೂ ದಾಖಲಾತಿಗಳನ್ನು ಸಂಗ್ರಹಿಸಿ ಇಟ್ಕೊಂಡಿದ್ದಾರಾ? ನೀವು ತಳ್ಳಿ ಹಾಕ್ತಾ ಇದ್ದೀರಾ, ಹೌದು, ಬಟ್ ಯಾಕಾಗಿ ಮಾತನಾಡಿದ್ರು? ಈಗ ದೊಡ್ಡವರೊಂದು ಗಾದೆ ಮಾತು ಹೇಳಿದ್ದಾರೆ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ ಹೇಳ್ಬಿಟ್ಟು. ಸೊ ರಾಜಕೀಯ ಪ್ರೇರಿತವಾಗಿ ಏನಾದರೂ ಇದೆಯಾ? ನಿಜಕ್ಕೂ ಭಯ ಕಾಡ್ತಾ ಇದೆಯಾ, ಸೋಲುವ ಭೀತಿ? ಬಿಕಾಸ್ ಯಾಕೆ ಅಂತಂದ್ರೆ ನಿಮಗೂ ಕೂಡ ಗಮನಕ್ಕಿರುತ್ತೆ, ಎಲ್ಲೋ ಒಂದ್ ಕಡೆ ಮುಸ್ಲಿಂ ಸಮುದಾಯದವರು ಬೇಸರ ಇತ್ತು, ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂಥ ಒಂದು ರೀಸನ್ನಿಗೆ 40 ವರ್ಷಗಳ ಕಾಲ ನಿಷ್ಠೆಯಿಂದ ದುಡ್ದಿರ್ತಾರೆ ಆ ಕಡೆ ಸಾದಿಕ್ ಪೈಲ್ವಾನ್ ಅವರು. ಸೊ ಅವರು ಕೂಡ ಬೇಸರಗೊಂಡಿದ್ರು. ಅದಾದ್ಮೇಲೆ ಶಮನ ಆಯ್ತು, ಬಂಡಾಯ ಎದ್ದಿದ್ರು, ಎಲ್ಲ ಕೂಡ ಫೈನಲೈಸ್ ಮಾಡುವಂತ ಕೆಲಸ ಆಯ್ತು. ಮತ್ತೆ ಅಲ್ಲೂ ಕೂಡ ಒಂದು ಮಾತು ಕೇಳಿ ಬಂತು, ಏನೋ ಸುಟ್ಕೇಸ್ ರಾಜಕಾರಣ ನಡೆದಿದೆ ಅಂತ ಹೇಳ್ಬಿಟ್ಟು ಒಬ್ರು ಮುಸ್ಲಿಂ ಮಹಿಳೆ ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಏನೋ ಸಾದಿಕ್ ಅವರ ಕುಟುಂಬದವರು ಅಷ್ಟೇ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ, ನಾವ್ ಯಾರು ಕೂಡ ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ, ಏನ್ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಇಚ್ಛಿಸ್ತೀರಾ ತಮ್ಮ ಕಡೆಯಿಂದ? ನೋಡಿ ಮೇಡಮ್, ಈ ಸಲೀಂ ಅಹಮದ್ ಇರ್ಬೋದು, ಜಮೀರ್, ಇವರು ನಮ್ಮ ರಿಜ್ವಾನ್ ಅರ್ಷದ್ ಇರ್ಬೋದು, ಹಾರಿಸ್ ಇರ್ಬೋದು, ಇವರೆಲ್ಲ ಇದು ದಾವಣಗೆರೆಯ ಸ್ಟಾರ್ ಹೋಟೆಲ್ ನಲ್ಲಿ ಕೂತ್ಕೊಂಡು ಇವರಿಗೆ ಅಲ್ಲಿದ್ದಂತಹ ಜನರ ಮತದಾರರ, ಸ್ವಾಭಿಮಾನಿ ಮತದಾರರ ಮುಂದೆ ಹೋಗ್ಲಿಕ್ಕೆ ಯಾವುದೇ ಫೇಸ್ ಇರಲಿಲ್ಲ. ಅಫ್ಸರ್ ಕೊಡ್ಲಿಪೇಟೆ 40 ಹಳ್ಳಿಗಳನ್ನ ಸುತ್ತಿದ್ದಾನೆ, ಎಲ್ಲಾ ಮತದಾರರಿಗೂ ಸಂಪರ್ಕ ಮಾಡಿದ್ದಾನೆ. ಎಲ್ಲರೂ ಹೇಳ್ತಾ ಇದ್ದು ಒಂದೇ ಮಾತು, ಇವರು ಯಾವ ಮಕವನ್ನ ಹೊತ್ಕೊಂಡು ನಮ್ಮ ಮನೆಗೆ ಓಟ್ ಕೇಳಲಿಕ್ಕೆ ಬರ್ತಾರೆ? ಕಾಂಗ್ರೆಸ್ ಪಕ್ಷದವರು ಗೋ ಬ್ಯಾಕ್ ಘೋಷಣೆ ಕೂಗಿದ್ದಾರೆ ಮೇಡಮ್. ಇದು ಇತಿಹಾಸದಲ್ಲಿ ಎಲ್ಲೂ ನಡೆದಿರ್ಲಿಕ್ಕಿಲ್ಲ. ಒಂದು ಸಿಟ್ಟಿಂಗ್ ಗೌರ್ಮೆಂಟಿನ ಇಂಥ ಮಹಾನು ಘಟಾನುಘಟಿ ನಾಯಕರು ಬೀದಿಗೆ ಹೋಗ್ಲಿಕ್ಕೆ ಯಾವುದೇ ಫೇಸ್ ಇರಲಿಲ್ಲ. ಹಾಗಾಗಿ ಇಂಥ ವ್ಯಥ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಹೊರತು ಇವರೀಗ ಫೇಸ್ ಉಳಿಸ್ಕೊಳ್ಬೇಕಲ್ಲ ಏನಾದ್ರೂ ಮಾಡಿ. ಅಜರುದ್ದೀನ್ ಬಂದಿದ್ದಾರೆ ಎಲ್ಲಿಂದ, ಹೈದರಾಬಾದ್ ಇಂದ. ನನ್ನ ಹತ್ರ ಅಂತ 100 ಅಜರುದ್ದೀನ್ಗಳು ಗಲ್ಲಿಗಳಲ್ಲಿದ್ರು ಮೇಡಮ್. ಅಜರುದ್ದೀನ್ ಒಬ್ಬ ಸ್ಟಾರ್ ಆಗಿರ್ಬೋದು, ಅಂತಹ 100 ಅಜರುದ್ದೀನ್ಗಳು ಪ್ರತಿ ಮನೆಗೆ ಹೋಗಿ ಅಫ್ಸರ್ ಕೊಡ್ಲಿಪೇಟೆ ಪರವಾಗಿ ಚುನಾವಣೆ ನಡೆಸಿದ್ದಾರೆ. ಇವರಿಗೆ ಸೋಲಿನ ಭೀತಿ ಕಾಡ್ತಾ ಇದೆ. ಅದನ್ನ ಮರೆಮಾಚಲಿಕ್ಕೆ ಬೇಕಾಗಿ ಇಂಥ ವ್ಯಥ ಆರೋಪಗಳನ್ನ ಮಾಡಬಹುದೇ ಹೊರತು ಇದ್ಯಾವುದೂ ಕೂಡ ನಿಮ್ಮ ಇಂಥ ಆರೋಪಗಳು ಏನೇ ನಿಮಗೆ ಔಟ್ಪುಟ್ ಕೊಡಲ್ಲ. ಯಾಕಂದ್ರೆ ಕರ್ನಾಟಕದ ಇಡೀ ರಾಜ್ಯದ ಜನರು ದಾವಣಗೆರೆಯತ್ತ ಮುಖ ಮಾಡಿದ್ದಾರೆ, ಇಡೀ ದೇಶದ ಜನರು ದಾವಣಗೆರೆಯತ್ತ ಚಿತ್ತ ಇಟ್ಟಿದ್ದಾರೆ. ಈ ಬಾರಿ ಇವರ ಇಡೀ ಪಟಾಲಾಮಿಗೆ ಒಂದು ದೊಡ್ಡ ಮುಖಭಂಗ ಆಗ್ಲಿಕ್ಕೆ ಇದೆ. ಆ ಮುಖಭಂಗವನ್ನ ತಪ್ಪಿಸ್ಕೊಡ್ಲಿಕ್ಕೆ ಆಫ್ಟರ್ ಪೋಲಿಂಗ್ ಇಂಥ ಆರೋಪಗಳನ್ನ ಇವ್ರು ಮಾಡ್ತಾ ಇದ್ದಾರೆ ಮೇಡಮ್. ಓಕೆ ಓಕೆ, ನೀವು ಆರೋಪ ಮಾಡಿದ್ರಿ ಅಂದ್ರೆ ನಾವಲ್ಲ ಸರ್, ಸಲೀಂ ಅವ್ರು ಹೇಳಿದ್ರು ನಾವು ನಿಮಗೆ ತಿಳಿಸ್ತಾ ಇದೀವಿ ಅಷ್ಟೇನೆ. ಅದೇ ಗೊತ್ತಾಯ್ತು. ಸಲೀಂ ಅಹಮದ್ ನಮ್ಮ ಅಶ್ವವೇಗ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕಾಗಿ ಧನ್ಯವಾದ. ಸೊ ಅಫ್ಸರ್ ಕೊಡ್ಲಿಪೇಟೆ ಅವರು ಸ್ಪಷ್ಟವಾಗಿ ಹೇಳಿದ್ರು, ಎಲ್ಲೋ ಒಂದು ಕಡೆ ಕ್ಲಾರಿಟಿ ಅಷ್ಟಾಗಿ ಸಿಗಲಿಲ್ಲ, ಬಟ್ ಸಿದ್ದರಾಮಯ್ಯನವ್ರ ಜೊತೆಗೂ ಕೂಡ ಸಂಪರ್ಕ ಇದೆ ಅಂತ ಹೇಳ್ತಿದ್ದಾರೆ. ಜಮೀರ್ ಜೊತೆಗೆ ಇದೆಯಾ ಅಂತ ಹೇಳಿದಾಗ ಯಾಕೋ ತಡಬಡಾಯಿಸಿದ್ರು, ಬಟ್ ಅದಾದ ಮೇಲೆ ಹೌದು ಕಾಳಜಿ ಇದೆ, ಸಂಪರ್ಕದಲ್ಲಿ ಇದೀನಿ ಅಂತ ಒಪ್ಕೊಂಡ್ರು. ಸೊ ಏನಾಗ್ತಿದೆ, ಏನು ಎತ್ತ ಬಂದಿರುವಂಥ ಆರೋಪ ನಿಜವಾ ಸುಳ್ಳ? ನಿಜಕ್ಕೂ ಒಂದು ಕಡೆ ಎಲ್ಲೋ ಭೀತಿ ಕಾಡ್ತಾ ಇದೆ ಕಾಂಗ್ರೆಸ್ಗೆ, ಏನೋ ನಡೆದಿದೆಯಾ ಅನ್ನುವಂಥ ಸಂಶಯಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಅಬ್ದುಲ್ ಜಬ್ಬಾರ್ ಅವರನ್ನು ಕೂಡ ಸಂಪರ್ಕ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು ದಾವಣಗೆರೆಯ ಮತದಾರ ಅಬ್ದುಲ್ ಜಬ್ಬಾರ್. ಸೊ ನಾನು ಪ್ರತಿಯೊಬ್ಬರ ಜೊತೆಗೂ ಕೂಡ ನಾನು ಕನ್ಸರ್ನಲ್ಲಿ ಇರಲೇಬೇಕು, ಕಾಳಜಿಯಿಂದ ಇರಲೇಬೇಕು, ಸೊ ಇದೀನಿ, ಅದರಲ್ಲಿ ಏನ್ ತಪ್ಪು ಅಂತ ಹೇಳ್ತಿದ್ದಾರೆ. ಹಂಗಂತ ಏನೋ ಅಪರಾಧ ನಡೆದಿದೆ ಅನ್ನೋದು ಸುಳ್ಳು ಅಂತ ಹೇಳ್ಬಿಟ್ಟು ತಮ್ಮ ಮೇಲೆ ಇರುವಂತಹ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ರಾಜಕೀಯ ಪ್ರೇರಿತವಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಜಮೀರ್ ಅಹಮದ್ಗೂ ಕೂಡ ನನ್ನ ಮೇಲೆ ಕಾಳಜಿ ಇದೆ, ಸಿದ್ದರಾಮಯ್ಯನವ್ರಿಗೂ ಕೂಡ ನನ್ನ ಮೇಲೆ ಕಾಳಜಿ ಇದೆ, ಅಬ್ದುಲ್ ಜಬ್ಬಾರ್ ಅವರನ್ನು ಕೂಡ ನಾನು ನೇರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ, ಇರಬೇಕು, ನನ್ನ ಹಕ್ಕದು ಅಂತ ಹೇಳ್ತಿದ್ದಾರೆ. ನಾನು ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಎಲ್ಲರೊಟ್ಟಿಗೂ ಕೂಡ ಚೆನ್ನಾಗಿರಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ, ನಾನು ಎಲ್ಲರೊಟ್ಟಿಗೂ ಕೂಡ ಸಂಪರ್ಕದಲ್ಲಿ ಇರಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಹಾಗಂತ ಬಂದಂತಹ ಆರೋಪಗಳೆಲ್ಲವೂ ಕೂಡ, ನನ್ನ ಮೇಲಿರುವಂತಹ ಆರೋಪಗಳೆಲ್ಲವೂ ಕೂಡ ನಿಜ ಅಂತ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಒಂದ್ ಕಡೆ ಜಮೀರ್ ಅಹಮದ್ ಅವರು ಸಂಪರ್ಕದಲ್ಲಿ ಇದಾರಾ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಉತ್ತರ ಸಿಗ್ಲಿಲ್ಲ ನಮ್ಗೆ. ಸಿದ್ದರಾಮಯ್ಯನವರು ಕೂಡ ಕಾಳಜಿ ತೋರಿಸಿದ್ದಾರೆ, ಸಂಪರ್ಕದಲ್ಲಿ ಇದೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಜಮೀರ್ ಅವರೊಟ್ಟಿಗೂ ಕೂಡ ಸಂಪರ್ಕದಲ್ಲಿ ಇದೀನಿ ಅಂತ ಒಪ್ಕೊಂಡ್ರು. ಸೊ ಫೈನಲ್ ಆಗಿ ಸಲೀಂ ಅಹಮದ್ ಸ್ಫೋಟಕ ಆರೋಪ ಮಾಡ್ತಾ ಇರುವಂಥದ್ದು, ಇದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಎಲ್ಲವೂ ಕೂಡ ತನಿಖೆಯ ನಂತರವೇ ಗೊತ್ತಾಗಲಿದೆ. ನಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ನಮ್ಮ ವಾಹಿನಿಗೆ ಸಂದರ್ಶನವನ್ನ ಕೊಡುವಂತಹ ಸಂದರ್ಭದಲ್ಲಿ ಬಾಯ್ಬಿಟ್ಟಿರುವಂತಹ ಸಲೀಂ ಅಹಮದ್ ಬಾಯ್ಬಿಟ್ಟಿರುವಂತಹ ಸ್ಫೋಟಕ ಆರೋಪ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಹಾಗಿದ್ರೆ ಸೋಲುವ ಹತಾಶೆ ಮನೆ ಮಾಡಿದ್ಯಾ ಅನ್ನುವಂತಹ ಸಂಶಯ ಮೂಡ್ತಾ ಇದೆ. ಸಲೀಂ ಆರೋಪದ ಬಗ್ಗೆ ಇದೀಗ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಕಂಪ್ಲೀಟ್ ಆದಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಎಸ್ಡಿಪಿಐ ಅಭ್ಯರ್ಥಿಗೆ ಕಾಂಗ್ರೆಸ್ ಲೀಡರ್ ಫಂಡಿಂಗ್ ಆಗಿದ್ದವರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿ.